ನಮಸ್ತೆ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ಪಾಲಕ್ ಚಕ್ಲಿನ ಮಾಡ್ತಾ ಇದ್ದೀನಿ. ಇದಕ್ಕೆ ನಾನು ಮೊದಲಿಗೆ ಮನೆಯಲ್ಲೇ ಇರುವಂತಹ ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀನಿ. ಅಂಗಡಿಯಿಂದಾದ್ರೂ ತಂದು ಬಳಸ್ಕೋಬೋದು. ನಾನು ಈ ಬೌಲಲ್ಲಿ 1.5 ಬೌಲಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಅದರಲ್ಲಿ ಅರ್ಧ ಬೌಲಷ್ಟು ಕಡಲೆ ಹಿಟ್ಟನ್ನ ಹಾಕ್ಕೊಂಡಿದ್ದೀನಿ, ಬಜ್ಜಿ ಬೋಂಡಕ್ಕೆ ಬಳಸೋ ಅಂಥದ್ದು. ಹಾಗೆಯೇ ಅಷ್ಟೇ ಪ್ರಮಾಣದಲ್ಲಿ ಅದಕ್ಕಿಂತ ಒಂದು ಅರ್ಧಕ್ಕಿಂತ ಸ್ವಲ್ಪ ಹುರ್ಗಡ್ಲೆನ ತಗೊಂಡು ಪುಡಿ ಮಾಡಿ ಸೇರಿಸ್ಕೊಳ್ತಿದ್ದೀನಿ. ಅದನ್ನೇನು ಜರಡಿ ಇಡೋದು ಬೇಡ, ಹಾಗೆ ಸೇರಿಸ್ಕೋಬೋದು. ಆನಂತರ ನಾನಿಲ್ಲಿ 1.5 ಸ್ಪೂನಷ್ಟು ಜೀರಿಗೆ ಹಾಗೆ 1.5 ಸ್ಪೂನಷ್ಟು ಬಿಳಿ ಎಳ್ಳನ್ನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಇಂಗನ್ನ ಹಾಕ್ಕೊಂಡಿದ್ದೀನಿ. ಆನಂತರ ರುಚಿಗೆ ತಕ್ಕಷ್ಟು ಪುಡಿ ಉಪ್ಪನ್ನ ಸೇರಿಸ್ಕೊಳ್ತೀನಿ. ನಾನಿಲ್ಲಿ ಒಂದು ಅರ್ಧ ಕಟ್ಟಷ್ಟು ಪಾಲಕ್ ಸೊಪ್ಪನ್ನ ಹಾಗೆಯೇ ಒಂದು 6 ಹಸಿಮೆಣಸಿನ್ಕಾಯಿನ ರುಬ್ಕೊಳ್ತೀನಿ. ಸ್ವಲ್ಪ ನೀರು ಹಾಕಿ ರುಬ್ಕೊಳ್ತಿದ್ದೀನಿ. ಇವಾಗ ನಾನು 2 ಸೋಟಷ್ಟು, ಚಿಕ್ಕ ಸೋಟಲ್ಲಿ 2 ಸೋಟಷ್ಟು ಚಕ್ಲಿನ ಬೇಯಿಸೋದಕ್ಕೆ ಎಣ್ಣೆನ ಕಾಯೋಕ್ಕೆ ಇಟ್ಟಿದ್ದೆ. ಅದರಲ್ಲೇ 2 ಸೋಟಷ್ಟು ಎಣ್ಣೆನ ಹಾಕ್ಕೊಂಡು ಮೊದಲಿಗೆ ಮಿಕ್ಸ್ ಮಾಡಿ, ಆನಂತರ ರುಬ್ಕೊಂಡಿರೋಂತಹ ಪಾಲಕ್ಕು ಮತ್ತು ಹಸಿಮೆಣಸಿನ್ಕಾಯಿನ ಸೇರಿಸ್ಕೊಂಡಿದ್ದೀನಿ. ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ಎಣ್ಣೆ ಬಿಸಿ ಇರೋದ್ರಿಂದ ಸ್ಪೂನಲ್ಲಿ ಮಿಕ್ಸ್ ಮಾಡಿಕೊಂಡೆ. ಆನಂತರ ಈ ರೀತಿ ಕೈನಲ್ಲಿ ಚಕ್ಲಿ ಹಿಟ್ಟನ್ನು ಅದಕ್ಕೆ ಕಲಿಸ್ಕೊಳ್ತೀನಿ. ಸ್ವಲ್ಪನೇ ಇನ್ನು ಸ್ವಲ್ಪ ನೀರು ಹಾಕ್ಕೊಳ್ತಾ ಕಲಿಸ್ಕೊಳ್ತೀನಿ. ಈ ರೀತಿ ಮಿಕ್ಸ್ ಮಾಡಿಕೊಂಡು ಇವಾಗಲೇ ನಾನು ಎಣ್ಣೆನ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಮಿಕ್ಸ್ ಮಾಡಿಕೊಂಡು ಆನಂತರ ನಾನು ಚಕ್ಲಿ ಒಳಗೆ ಸ್ವಲ್ಪ ಹಿಟ್ಟನ್ನ ಹಾಕ್ಕೊಳ್ತೀನಿ. ಇವಾಗ ಹಿಟ್ಟು ಕಲಸಿದ್ದಾಗಿದೆ. ನಾನಿಲ್ಲಿ ಒಂದು ಪೇಪರ್ ಮೇಲೆ ಚಕ್ಲಿನ ಹೊತ್ಕೊಳ್ತಿದ್ದೀನಿ. ಎಣ್ಣೆ ಕವರು ಹಾಗೆಯೇ ಬಟರ್ ಶೀಟ್ ಮೇಲೂ ಒತ್ಕೋಬೋದು, ಇಲ್ಲಾಂದರೆ ಒಂದು ಬಿಳಿ ಬಟ್ಟೆ ಮೇಲೂ ಒದ್ದೆ ಮಾಡಿ ಸ್ವಲ್ಪ ಹಾಕ್ಕೊಂಡು ಒತ್ಕೋಬೋದು. ಈ ರೀತಿ ನಾನು ನಮಗೆ ಯಾವ ಅದಕ್ಕೆ ಬೇಕೋ, ಅಂದರೆ ದೊಡ್ಡದು ಬೇಕಾ ಚಿಕ್ಕದು ಬೇಕಾ, ಎಷ್ಟು ಅಗಲವಾಗಬೇಕೋ ಅಷ್ಟು ಅಗಲಕ್ಕೆ ನಾವು ಚಕ್ಲಿನ ಒತ್ತು ಇಟ್ಕೋಬೋದು. ಈ ರೀತಿ ಒಂದು ಸರಿಗೆ ನಾನು 7-8 ಚಕ್ಲಿನ ಹಾಕ್ಕೊಟ್ಟು ಎಣ್ಣೆಗೆ ಹಾಕ್ಕೊಳ್ತೀನಿ. ಇದು ಪಾಲಕ್ ಚಕ್ಲಿ ಅಂತೂ ತುಂಬ ರುಚಿಕರವಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಈ ರೀತಿ ಹಾಕ್ಕೊಂಡು ಇದು ನೊರೆ ಎಲ್ಲ ಕಡಿಮೆ ಆದ ನಂತರ ನಾನು ಇದನ್ನು ಆವಾಗ ಬೆಂದಾಗಿರುತ್ತೆ ಎತ್ಕೊಳ್ತೀನಿ. ಇದು ಬಣ್ಣ ಏನು ಚೇಂಜ್ ಆಗೋದು ಬೇಡ, ಹಸಿರಿಗೆ ಇರುತ್ತೆ. ಈ ರೀತಿ ಉಲ್ಟಾ ಮಾಡಿಕೊಂಡು ಬೇಯಿಸ್ಕೊಳ್ತೀನಿ ಒಂದು ಸಾರಿ. ಇವಾಗ ಬೆಂದಾಗಿದೆ, ಎತ್ತಿಟ್ಕೊಳ್ತೀನಿ. ನೋಡಿ, ಇನ್ನೊಂದು ಸಾರಿಗೆ ನಾನು ಚಕ್ಲಿನ ಒತ್ತಿಟ್ಕೊಳ್ತಿದ್ದೀನಿ. ಇವಾಗ ಇನ್ನೊಂದು ಸಾರಿ ಹಾಕ್ಕೊಂಡಿದ್ದೀನಿ. ತುಂಬ ರುಚಿಕರವಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಹಾಗೆ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಹಾಗೆಯೇ ಮೊದಲನೇ ಬಾರಿಗೆ ನಮ್ಮ ವಾಹಿನಿನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸ್ನೇಹಿತರೆ. ಒಂದು ಸಾರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ. ಧನ್ಯವಾದಗಳು ಸ್ನೇಹಿತರೆ.